ಕರೆದ ತಿಂಡಿಗಳನ್ನು ಮಾಡ್ತಾ ಇಲ್ಲ, ವಡೆ ಬೋಂಡ ಮಾತ್ರ ಕೊಡ್ತಾ ಇದ್ದೀವಿ ಅಷ್ಟೇ. ನಮಗೆ 6 ಹೇಳಿದ್ರೆ 4 ಬರುತ್ತೆ, 4 ಹೇಳಿದ್ರೆ 2 ಬರುತ್ತೆ. ಆ ರೀತಿ ತೊಂದರೆ ಆಗ್ತಾ ಇದೆ. ಆಮೇಲೆ ಸೌದೆ ಒಲೆ ಇತ್ತು, ಹೀಗೆ ಬರ್ತಾ ಈಗೆಲ್ಲ ಫುಲ್ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಈಗ ನೋಡಿ, ನಾವು 3 ಡೇಸ್ವರೆಗೂ ಈಗ ಅರೇಂಜ್ ಮಾಡ್ಕೊಂಡಿದ್ವಿ, ಬಟ್ ಇವತ್ತು ಲಾಸ್ಟು. ಈಗ ನಾಳಿಂದ ಗ್ಯಾಸ್ ನಮ್ಗೆ ಹಾಕಲಿಕ್ಕೆ 1 ವೀಕ್ ಆಯಿತು. 10 ಡೇಸಿಂದ ಸಿಲಿಂಡರ್ ಸ್ಟಾಕ್ ಕೊಡ್ತಾರೆ. ಅಲ್ಲಿ ಹೋದ್ರೆ ಕಮರ್ಷಿಯಲ್ ಬರ್ತಾರೆ ಹೇಳ್ತಾ ಇದ್ದಾರೆ. ಇನ್ನು ಡೊಮೆಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಈಗ ನೋಡಿ, ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಜಾಸ್ತಿ ಅದೊಂದು 25 ದಿವಸ ಮಟ್ಟಿಗೆ ನಮಗೆ ಆ ಥರ ಏನು ಅಭಾವ ಅಂತ ಬರಲ್ಲ ಅಂತ ಅಂದ್ಕೊಳ್ತೀನಿ. ನಮಗೆ 3 ಗ್ಯಾಸ್ ಬೇಕಾಗುತ್ತೆ, ಡೈಲಿ 3-3.5 ಗ್ಯಾಸ್ ಬೇಕೇ ಬೇಕು. ಪೂರಿ ಮತ್ತು ದೋಸೆ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಸಮಯದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನಿನ್ನಿನವರೆಗೂ ಒಂದೊಂದು ಸಿಲಿಂಡರ್ ಕೊಟ್ಟಿದ್ದಾರೆ ನಮ್ಮ ಏಜೆನ್ಸಿಯವರು. ಇವತ್ತು ಏನೂ ಕೊಟ್ಟಿಲ್ಲ. ಇವತ್ತು ನಾಳಿಂದ ಕಥೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಸಂಜೆ 4ರಿಂದ ಮತ್ತು 9 ಗಂಟೆ ಕ್ಲೋಸ್. ಇನ್ನೊಂದು 2 ದಿವಸ ಮ್ಯಾನೇಜ್ ಮಾಡುವಾಗ ಇದೆ ಸರ್. ನಾನು 46 ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಇದು ಮೊದಲೆಲ್ಲ ನಮ್ಮದು ಏನಂದ್ರೆ ಆಲ್ಟರ್ನೇಟಿವ್ ಸೌದೆ ಇತ್ತು, ಹೊಟ್ಟಿನ ಒಲೆ ಇತ್ತು. ಇವತ್ತಿನ ಈ ಗ್ಯಾಸ್ ಬರಕ್ಕೆ ಹೋಗಿ ಅದನ್ನೆಲ್ಲ ತೆಗೆದುಹಾಕಿದ್ದೀವಿ. ನಮ್ಮ ಮೆನುಲಿ ಒಟ್ಟು 198 ಐಟಮ್ ಇದೆ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದು ನಿಜವಾಗ್ಲೂ ಓಲ್ಡ್ ಈಸ್ ಗೋಲ್ಡ್. ನಮಗೆ ಒಂದು ವರದಾನವಾಗಿ ಸೌದೆ ಒಲೆ ಸಿಕ್ಕಿದೆ. ಮೀಡಿಯಾದೆಲ್ಲ ತೋರಿಸ್ತಾ ಇದ್ದಾರೆ, ರಿಲೀಸ್ ಆಗಿದೆ, ನಿಮ್ಮ ಕಮರ್ಷಿಯಲ್ ಬಿಡುಗಡೆ ಮಾಡಿದ್ವಿ, ಕೊಡ್ತೀವಿ ಅಂತ ಬಿಟ್ಟು. ಇಲ್ಲಿ ನಮ್ಮಲ್ಲೂ ಯಾವ ಇದ್ರಲ್ಲಿ ಹೋದ್ರೂ ಗ್ಯಾಸ್ ಇಲ್ಲ ಸರ್, ಕಮರ್ಷಿಯಲ್ ಎಲ್ಲೂ ಕೊಡ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ. ನಾನು ಶಶಾಂಕ ಹಿಂದೂ. ಕಳೆದ 1 ವಾರದಿಂದ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಅಭಾವ ಎದ್ದು ಕಾಣ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 18,000 ಹೋಟೆಲ್ಗಳಿದ್ದಾವೆ. ಅದರಲ್ಲಿ 8,000 ಹೋಟೆಲ್ಗಳು ಅದು ಬೆಂಗಳೂರಿನಲ್ಲೇ ಇರುವಂತಹದ್ದು. ಚಿಕ್ಕಮಗಳೂರು ನಗರದಲ್ಲಿ ನಮಗೆ ಸುಮಾರು 60ರಿಂದ 100 ಹೋಟೆಲ್ಗಳು ನೋಡಲಿಕ್ಕೆ ಸಿಗುತ್ತೆ. ಅದರಲ್ಲಿ ಪ್ರಮುಖವಾದಂತಹ 8-10 ಹೋಟೆಲ್ಗಳಲ್ಲಿ ಅಥವಾ ಈ ಬೇಕರಿಗಳಲ್ಲಾಗಿರ್ಬೋದು, ಸ್ಟ್ರೀಟ್ ಫುಡ್ಗಳಲ್ಲಾಗಿರ್ಬೋದು, ಅಲ್ಲಿ ಹೋಗಿ ಮಾತಾಡಿಸಿ ಅಲ್ಲಿನ ಓನರ್ಗಳಿಗೆ ಗ್ಯಾಸಿನ ಅಭಾವ ಅನ್ನುವಂತಹದ್ದು ಎಷ್ಟು ಕಾಡ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ತಾ ಹೋಗೋಣ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ನನ್ನ ಹೆಸರು ಬಾಲಕೃಷ್ಣ ಅಂತ, ಮಯೂರ ಹೋಟೆಲ್ಲು. ಈ ರಾಜ್ಯಾದ್ಯಂತ 1 ವಾರದಿಂದ ಗ್ಯಾಸಿಂದ ಚರ್ಚೆ. ಆ ಬಿಸಿ ಚಿಕ್ಕಮಗಳೂರಿಗೆ ಮಯೂರ ಹೋಟೆಲ್ಗೂ ಮುಟ್ಟಿದೆಯಾ ಅಂತ? ಖಂಡಿತ ಮುಟ್ಟಿದೆ ಸರ್. ಅಂದರೆ ಯಾವ ಅಡುಗೆ ಪದಾರ್ಥಗಳನ್ನು ಕಡಿತಗೊಳಿಸಿದ್ದೀರಾ ಅಥವಾ ನಾವು ಈಗ ದೋಸೆಯನ್ನು ಟೈಮಿಂಗ್ಸ್ ಮಾಡಿದ್ದೀವಿ, ಪೂರಿ ಮಾಡ್ತಾ ಇಲ್ಲ. ಆಮೇಲೆ ಈಗ ಕರೆದ ತಿಂಡಿಗಳನ್ನು ಮಾಡ್ತಾ ಇಲ್ಲ, ವಡೆ ಬೋಂಡ ಮಾತ್ರ ಕೊಡ್ತಾ ಇದ್ದೀವಿ ಅಷ್ಟೇ. ಅದು ಲಿಮಿಟೆಡ್ ಆಗಿ ಇದು ಮಾಡ್ತಾ ಇದ್ದೀವಿ ಸರ್. ಸರ್, ನಂದು 35 ವರ್ಷ ಆಯಿತು ಸರ್ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ. ಇಷ್ಟು ವರ್ಷದಲ್ಲಿ ಈ ಥರದ ಅನುಭವ ಮೊದಲನೇ ಬಾರಿ. ನಮಗೆ ಮೊದಲು ನಾವು ಹೊಟ್ಟಿನ ಒಲೆಯಿಂದ ಸ್ಟಾರ್ಟ್ ಮಾಡಿದವರು. ಹೊಟ್ಟಿನ ಒಲೆ ಇತ್ತು, ಆಮೇಲೆ ಸೌದೆ ಒಲೆ ಆಯಿತು. ಹೈಜಿನಿಕ್ಕಿಗೋಸ್ಕರ ಇದಕ್ಕೆ ಬಂದಿದ್ವಿ. ಬಟ್ ಇದನ್ನು ಮಾಡಿ ನಾವು ಈಗ 15-16 ವರ್ಷ ಆಯಿತು. ಇವತ್ತಿನವರೆಗೆ ಏನೂ ಸಮಸ್ಯೆ ಆಗಿರಲಿಲ್ಲ. ಬಟ್ ಈ ವರ್ಷ ಏನೋ ಅಲ್ಲಿ ಯುದ್ಧ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಅದು ನಮಗಂತಲ್ಲ, ಎಲ್ಲರಿಗೂ ಆಗಿದೆ. ಏನೋ ನಾವು ಒಂದು ಸುಧಾರಿಸ್ಕೊಂಡು ಹೋಗ್ಬೇಕು. ಈ ಟೈಮಲ್ಲಿ ನಾವು ಸುಧಾರಿಸ್ಕೊಳ್ಬೇಕಾಗಿದೆ. ಕಡಿತಗೊಳಿಸಿರೋದು ಅಂದರೆ ದೋಸೆಯ ಪ್ರಮಾಣವನ್ನು ಕಡಿಮೆ ಮಾಡಿದ್ದೀವಿ ಮತ್ತು ಟೈಮಿಂಗ್ಸ್ ಇದು ಮಾಡಿದ್ದೀವಿ ಅಂತ. ಯಾವ ಟೈಮಿಂಗ್ಸಿಗೆ ಮಾಡಿದ್ದೀವಿ ಅಂತ? ಸರ್, ಈಗ ದೋಸೆ ಬೆಳಿಗ್ಗೆ ನಾವು 7 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 9:30 ತನಕನೂ ಕಂಟಿನ್ಯೂಸ್ ಹೋಟ್ಲ್ ಕ್ಲೋಸ್ ಆಗುವವರೆಗೂ ಇರ್ತಿತ್ತು. ಈಗ ನಾವೇನು ಮಾಡಿದ್ವಿ ಅಂದರೆ 7 ಗಂಟೆಯಿಂದ 11 ಗಂಟೆವರೆಗೆ ಮಾಡಿದ್ವಿ. ಆಮೇಲೆ ಸಂಜೆ 4ರಿಂದ ಮತ್ತು 9 ಗಂಟೆ ಕ್ಲೋಸ್, ಅಷ್ಟಕ್ಕೆ ಕ್ಲೋಸ್ ಮಾಡಿಬಿಟ್ಟಿವಿ. ನಾರ್ಮಲ್ ಡೇಸಲ್ಲಿ ಒಂದು ದಿನಕ್ಕೆ ಎಷ್ಟು ಸಿಲಿಂಡರ್ ಯೂಸ್ ಆಗುತ್ತೆ ಸರ್ ನಿಮಗೆ? ಒಂದು 3ರಿಂದ 4 ಸಿಲಿಂಡರ್ ಬೇಕಾಗ್ತಿತ್ತು. ಈಗ ಕಟ್ ಡೌನ್ ಮಾಡಿ ಒಂದು 2 ಸಿಲಿಂಡ್ರಿಗೆ ಬಂದಿದ್ದೀವಿ. ಸೊ ಅಂದರೆ ಇವತ್ತಿಗೆ ನನಗೆ ಪೂರೈಸುವಷ್ಟು ಸಿಲಿಂಡರ್ ತಲುಪಿತ್ತು ನೀವು? ತಲುಪಿತ್ತು ಸರ್. ಅಂದರೆ ಮಧ್ಯೆ ಕೊಟ್ಟರು, ಇವತ್ತು ಕೊಟ್ಟರು. ಆಮೇಲೆ ಪ್ರೈವೇಟ್ ಎಲ್ಫ್ ಗ್ಯಾಸ್ನವರು ಸಿಲಿಂಡರ್ ಕೊಟ್ಟರು. ಹಾಗಾಗ್ಲಿಕ್ಕೆ ಹೋಗಿ ನಾವು ಉಸಿರಾಡ್ತಾ ಇದ್ದೀವಿ. ಸೊ ಪ್ರೆಸೆಂಟ್ ಇರುವಂತಹ ಸಿಲಿಂಡ್ರಲ್ಲಿ ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ? ಇನ್ನೊಂದು 2 ದಿವಸ ಮ್ಯಾನೇಜ್ ಮಾಡುವಾಗ ಇದೆ ಸರ್. ಇನ್ನು ಅಷ್ಟರೊಳಗೆ ಬರುವ ನಿರೀಕ್ಷೆ ಇದೆ. ಖಂಡಿತ ಬರುತ್ತೆ. ಬಿ ಪಾಸಿಟಿವ್ ಅಂತ ಹೇಳಿದಾಗೆ ಹಾಗೆ ಇರಬೇಕು ನಾವು. ಸೊ ಬೇರೆ ಕಡೆ ಎಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಇಲ್ಲ, ನಾವು ಪರ್ಯಾಯವಾಗಿ ಈಗ ಒಂದು ಸೌದೆ ಒಲೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅದರಲ್ಲೂ ನಾವು ಕೆಲಸ ಮಾಡ್ತೀವಿ. ಸೊ ಅಂದರೆ ಇಲ್ಲಿವರೆಗೆ ಹಚ್ಚಿಲ್ಲ? ಹೌದು ಹಚ್ತೀವಿ. ರೆಡಿ ಇಟ್ಕೊಂಡಿದ್ದೀವಿ, ಅದನ್ನು ಯೂಸ್ ಮಾಡ್ತೀವಿ. ಗ್ರಾಹಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಈ ಟೈಮಲ್ಲಿ ಗ್ರಾಹಕರು ನಮಗೆ ಮೇಯ್ನು. ಈ ಟೈಮಲ್ಲಿ ಅವರು ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ರೆ ನಮಗೂ ಸಂತೋಷ ಆಗುತ್ತೆ. ಅವರು ಸುಧಾರಿಸ್ತಾರೆ, ಅದು ಗ್ಯಾರಂಟಿ ಗೊತ್ತಿದೆ. ಎಲ್ಲರಿಗೂ ಗೊತ್ತಿರುವ ವಿಚಾರ ಆಗಿರೋದ್ರಿಂದ ಅವರು ಸುಧಾರಿಸ್ಕೊಂಡು ಹೋಗ್ತಾ ಇದ್ದಾರೆ. ಏನೂ ಸಮಸ್ಯೆ ಇಲ್ಲ. ಚಂದ್ರಶೇಖರ್ ಸಿ ವಿ ಅಂತ, ಶ್ರೀರಾಮ ಸ್ವೀಟ್ಸ್ MG ರೋಡಿಂದ. ಗ್ಯಾಸಿಂದ ತೊಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾನೇ ಇದೆ. ಇದರಲ್ಲಿ ಮುಂಚೆಯಿಂದ ಸರಿಯಾಗಿ ಕೊಡ್ತಾಯಿದ್ರು. ಈಗ ಈ ತೊಂದರೆ ಇರೋದ್ರಿಂದ
ಸ್ವಲ್ಪ ಕಡಿಮೆ ಬರ್ತಾ ಇದೆ. ನಮಗೆ 6 ಹೇಳಿದ್ರೆ 4 ಬರುತ್ತೆ, 4 ಹೇಳಿದ್ರೆ 2 ಬರುತ್ತೆ. ಆ ರೀತಿ ತೊಂದರೆ ಆಗ್ತಾ ಇದೆ. ರೆಗ್ಯುಲರ್ ಡೇಸಲ್ಲಂತೂ ಯಾವುದೇ ಏನು ತೊಂದರೆ. ಎಷ್ಟು ಗ್ಯಾಸ್ ಬೇಕಾಗ್ತಿತ್ತು ಒಂದೇ? ನಮ್ಮ ಇದಕ್ಕೆ ಒಂದು 3 ಮಿನಿಮಮ್ 2ರಿಂದ 3 ಬೇಕು. ಇವಾಗ ಅಷ್ಟು ಪೂರೈಕೆ ಪೂರೈಕೆ ಆಗ್ತಾ ಇಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಾವು ಹೇಳಿದಷ್ಟು ಸಿಗ್ತಾ ಇಲ್ಲ. ಆದರೂ ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆಯಲ್ಲಿ ಮಾಡ್ತಾ ಇದ್ದೀವಿ, ನಡೀತಾ ಇದೆ. ನಾವೊಂದು 2 ಸರಿ ಕೇಳಿದ ಪ್ರಕಾರ ಮೊನ್ನೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದೆ ಅಂತ ಹೇಳ್ತಾರೆ. ತೊಂದರೆ ಇಲ್ಲ, ಕೊಡ್ತಾ ಇದ್ದಾರೆ. ತೊಂದರೆ ಇಲ್ಲ, ತಲುಪಿದೆ ಪರವಾಗಿಲ್ಲ, ಬರ್ತಾ ಇದೆ. ಏನು ತೊಂದರೆ, ತುಂಬ ಏನು ತೊಂದರೆ ಕೊಡ್ತಿಲ್ಲ. ಸ್ವಲ್ಪ ಅಂತೂ ಅನ್ಕೊಂಡಾಗಿಂತ ನಾವು 4 ಬೇಕು ಅಂದ್ರೆ 3 ಆಗಿದೆ. 3 ಕೇಳಿದಾಗ 2 ಕೊಡ್ತಾರೆ. ಹಾಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗಿದೆ ಈ ತೊಂದರೆಯಿಂದ. ಪ್ರೆಸೆಂಟ್ ಇರುವಂತಹ ಗ್ಯಾಸಲ್ಲಿ ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು ಅನ್ಸುತ್ತೆ ಸರ್? ಈಗ ಒಂದು 2 ಡೇಸ್ಗೆ ಏನು ತೊಂದರೆ ಇಲ್ಲ, 2-3 ದಿವಸಕ್ಕೆ ಏನು ತೊಂದರೆ ಇಲ್ಲ. ಅಷ್ಟರಲ್ಲಿ ನಿರೀಕ್ಷೆ ಇದೆ, ಭರವಸೆ ಇಟ್ಕೊಂಡು ಮಾಡ್ತಾ ಇದ್ದೀವಿ, ತೊಂದರೆ ಇಲ್ಲ. ಎಷ್ಟು ವರ್ಷದ ಬೇಕ್ರಿ ಸರ್? ಇದು ಒಂದು 40. ಸೊ 40 ವರ್ಷದಲ್ಲಿ ನೀವು ಎಷ್ಟು ವರ್ಷದ ಅನುಭವ? ನೀವು ಅವಾಗಲಿಂದನೂ ಇರುವ? ಇಲ್ಲ, ನಾವು ಇಲ್ಲಂದರೆ ಫಾದರ್ ಹಾಕ್ಕೊಟ್ಟಿದ್ದು. ಅದ್ರ ಮೇಲೆ ನೆಕ್ಸ್ಟ್ ಒಂದು 20 ವರ್ಷ 10 ವರ್ಷ ಅವರು ಇದ್ದರು. ಅದ್ರ ಮುಂದೆ ನಾವು ಕಂಟಿನ್ಯೂಷನ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಇದೇ ಮೊದಲನೇ ಬಾರಿ ಈ ರೀತಿ ಅನುಭವನ ಅಥವಾ ಈ ಹಿಂದೆ ಈ ಥರದ್ದು ಯಾವ? ಹಿಂದೆ ಮುಂಚೆ ಎಲ್ಲ ನಾವೆಲ್ಲ ಗ್ಯಾಸಿಂದೆಲ್ಲ ಅನುಕೂಲ ಮಾಡ್ಕೊಂಡಿದ್ವಿ. ಗ್ಯಾಸಿಂದ ಇತ್ತು, ಆಮೇಲೆ ಸೌದೆ ಒಲೆ ಇತ್ತು. ಈಗ ಬರ್ತಾ ಈಗೆಲ್ಲ ಫುಲ್ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೆ. ಇಷ್ಟು ದಿವಸ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲಿವರೆಗೂ ನಮಗೇನು ಯಾವುದಕ್ಕೇನು ತೊಂದರೆ ಆಗ್ತಿರಲಿಲ್ಲ, ತೊಂದರೆ ಏನೂ ಇಲ್ಲ. ಅಂದು ಭರವಸೆ ಇಟ್ಕೊಂಡಿದ್ದೀವಿ, ಕೊಡ್ತಾರೆ ಅಂತ. ಏನು ತೊಂದರೆ ಇಲ್ಲ, ತುಂಬ ಏನು ತೊಂದರೆ ಕೊಡ್ತಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಇದೇ ಥರ ಸಹಕಾರ ಕೊಟ್ಟು ನಾವು ಸಹಕಾರ ಕೊಟ್ಟಿದ್ದೀವಿ. ಚೆನ್ನಾಗಿ ಎಲ್ಲರೂ ನಮಗೂ ಸಹಕಾರ ಕೊಡಿ ಅನ್ನೋ ಕೇಳ್ಕೊಳ್ತೀವಿ. ಹೆಸರು ಸುರೇಶ್ ಅಂತ ಬಿಡಿ ಸರ್. ಒಂದು ಇಲ್ಲಿ ಅಜಾಬಾದ್ ಸರ್ಕಲ್ ದೀಕ್ಷಾ ಫಾಸ್ಟ್ ಫುಡ್ ಅಂತ ಮೊಬೈಲ್ ಕ್ಯಾಂಟೀನು. ಬಟ್ ಇಲ್ಲಿ ಬಂದು ನಾನು 20 ವರ್ಷದಿಂದ ಸರ್ವಿಸ್ ಮಾಡ್ತಾಯಿದ್ದೀನಿ, ಅಂದರೆ ಮೊಬೈಲ್ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ. ಬಟ್ ಇದು ಏನಾಯ್ತು ನಮಗೆ ಸಡನ್ನಾಗಿ ಈ ಗ್ಯಾಸಿಂದು ಇಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ, ಈಗ ನೋಡಿ ನಾವೊಂದು 3 ಡೇಸ್ವರೆಗೂ ಹಿಂಗೋ ಅರೇಂಜ್ ಮಾಡ್ಕೊಂಡಿದ್ವಿ. ಬಟ್ ಇವತ್ತಿಗೆ ಲಾಸ್ಟು. ಈಗ ನಾಳಿಂದ ಗ್ಯಾಸ್ ನಮ್ಗೆ ಹಾಕ್ಲಿಕ್ಕೆ. ಬಟ್ ಇದನ್ನ ಹೆಚ್ಚು ನಾವು ಜೀವನ ಮಾಡ್ತಾ ಇರೋದು. ಬಟ್ ನಾಳಿಂದಿಲ್ಲ ಅಂತಂದ್ರೆ ನಮಗೆ ಡೈಲಿ ಲೋನ್ ತೊಗೊಂಡಿದ್ವಿ, ಡೈಲಿ ಫೈನಾನ್ಸ್ ಕಟ್ಟಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಮಕ್ಕಳಿಗೆ ಎಜುಕೇಷನ್ ಇದರಲ್ಲೇ ಜೀವನ ಮಾಡಬೇಕಾಗುತ್ತೆ ನಮಗೆ. ನಾಳಿಂದ ಏನು ಮಾಡೋದು ಪರಿಸ್ಥಿತಿ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಎತ್ತಿಚ್ಕೊಂಡು ಇಲ್ಲಿಂದ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಿಗೆ ಯಾರಾದರೂ ವ್ಯವಸ್ಥೆ ಮಾಡಿ ನಮಗೊಂದು ಗ್ಯಾಸ್ದು ರೆಗ್ಯುಲರ್ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀನಿ ಸರ್. ಒಂದ್ಸಲಿ ರೆಗ್ಯುಲರ್ಗೆ ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ಬೇಕು? ಅಲ್ಲ, ರೆಗ್ಯುಲರ್ 1 ಸಿಲಿಂಡರ್ ಬೇಕು ಸರ್. ಯಾಕಂದ್ರೆ ನಾವು ಫುಡ್ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗಿನ ಸಂಜೆವರೆಗೆ ಯೂಸ್ ಮಾಡಲಿಕ್ಕೆ ರೆಗ್ಯುಲರ್ 1 ಸಿಲಿಂಡರ್ ಬೇಕು. ಬಟ್ ಇರೋದ್ರಲ್ಲಿ ಏನೋ ಸ್ವಲ್ಪ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ತಾ ಇದ್ವಿ. ಅಂದರೆ ರೆಗ್ಯುಲರ್ಗೆ ಏನು ಬಿಸ್ನೆಸ್ ಇತ್ತು ಅದ್ರಲ್ಲಿ 50% ಡ್ರಾಪ್ ಮಾಡ್ಕೊಂಡಿದ್ವಿ. ಈಗ ನಾಳಿಂದ ಮತ್ತೆ ಅದು ಇಲ್ಲ ನಮಗೆ. ಎಷ್ಟು ದಿನದಿಂದ ಈ ಸಮಸ್ಯೆ? ಬಟ್ ನಮಗೆ ಖಂಡಿತ ಈಗ 1 ವೀಕಿಂದ ಆಗ್ತದೆ ಸರ್. ನಮಗೆ 1 ವೀಕ್ ಆಯಿತು. 10 ಡೇಸಿಂದ ಸಿಲಿಂಡರ್ ಸ್ಟಾಕ್ ಕೊಡ್ತಾರೆ. ಅಲ್ಲಿ ಹೋದ್ರೆ ಕಮರ್ಷಿಯಲ್ ಬರ್ತಾರೆ ಹೇಳ್ತಾ ಇದ್ದಾರೆ. ಇನ್ನು ಡೊಮೆಸ್ಟಿಕ್ಕು ಯೂಸ್ ಮಾಡೋಂಗಿಲ್ಲ. ಈಗ ನೋಡಿ ಇರೋದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ನಾಳಿಂದ ಡೊಮೆಸ್ಟಿಕ್ ಇಲ್ಲ, ಕಮರ್ಷಿಯಲ್ ಇಲ್ಲ. ಡೊಮೆಸ್ಟಿಕ್ ಇಟ್ಕೊಂಡ್ರೆ ಮನೆಗಿಲ್ಲ, ಇರೋದು 1 ಸಿಲಿಂಡ್ರು. ಮನೇಲಿ ಇಟ್ಕೊಂಡಿರೋ ಸಿಲಿಂಡ್ರು ಇಲ್ಲಿ ತಂದು ಯೂಸ್ ಮಾಡೋಂಗಿಲ್ಲ. ತಂದು ಈಗ ಫುಡ್ ಆಫೀಸರ್ಸ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾರೆ, ತಂದು ಯೂಸ್ ಮಾಡೋಂಗಿಲ್ಲ ಅಂತೇಳಿ. ಬೇರೆ ಆಪ್ಷನ್ ಇಲ್ಲ ನಮಗೆ. ಸೌದಲ್ಲಿ ಏನಾದರೂ ಒಳಗಡೆ ಏನಾದರೂ ಸೌದೆ ಒಲೆ ಇಟ್ಕೊಂಡು ಏನಾದರೂ ಅಡುಗೆ ಪ್ರಿಪ್ರೇಷನ್ ಮಾಡ್ಕೋಬೋದು ಸರ್. ಇಲ್ಲಿ ಬಂದು ಫಾಸ್ಟ್ ಫುಡ್ ಅಂದರೆ ಫ್ರೈಡ್ ರೈಸ್ ಎಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡಲಿಕ್ಕೆ ಆಗಲ್ಲ. ವಿತೌಟ್ ಗ್ಯಾಸಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇದನ್ನು ಎತ್ತಿಚ್ಕೊಂಡು ಏನಾದರೂ ಸರ್ಕಾರದವರು ನಮಗೆ ಆದಷ್ಟು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಹೋಟೆಲಲ್ಲಿ ಮಾತಾಡಿಸಿದಾಗ ಮೊನ್ನೆ ಹೋಲಿಸಿದ್ರೆ ಇವತ್ತು ಪರಿಸ್ಥಿತಿ ಸುಧಾರಿಸಿದೆ ಸರ್. ಸುಧಾರಣೆ ಅಂದರೆ ಏನಾಗಿದೆ ಗೊತ್ತಾ ಸರ್? ಈಗ ಮೀಡಿಯಾದೆಲ್ಲ ತೋರಿಸ್ತಾ ಇದ್ದಾರೆ, ರಿಲೀಸ್ ಆಗಿದೆ, ನಿಮ್ಮ ಕಮರ್ಷಿಯಲ್ಲು ಬಿಡುಗಡೆ ಮಾಡಿದ್ವಿ, ಕೊಡ್ತೀವಿ ಅಂತ ಬಿಟ್ಟು. ಇಲ್ಲಿ ನಮ್ಮಲ್ಲೂ ಯಾವ ಇದರಲ್ಲಿ ಹೋದ್ರೂ ಗ್ಯಾಸ್ ಇಲ್ಲ ಸರ್. ಕಮರ್ಷಿಯಲ್ ಎಲ್ಲೂ ಕೊಡ್ತಾ ಇಲ್ಲ. ಬಟ್ ಡೊಮೆಸ್ಟಿಕ್ಕು ಮನೆಗಳಿಗೆ ಯೂಸ್ ಕೊಡ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಕಮರ್ಷಿಯಲ್ ಪರ್ಪೋಸ್ ಬಂದರೆ ನಮಗೆ ಎಲ್ಲೂ ಸ್ಟಾಕ್ ಇಲ್ಲ ಸರ್. ಎಷ್ಟು ವರ್ಷದಿಂದ ನಡೆಸ್ತಾ ಸರ್ ನಾನು 20 ವರ್ಷದಿಂದ ನಡೆಸ್ತಾ ಇದ್ದೀನಿ ಸರ್. ಇದೇ ಬಿಸ್ನೆಸ್ ಮಾಡ್ಕೊಂಡು ಬರ್ತಿರೋದು. ಬಟ್ ಫಸ್ಟ್ ಟೈಮ್ ಇದೆ ಸರ್. ಈಗ ಬಿಫೋರ್ ನಿಮಗೆ ಲಾಕ್ಡೌನ್ ಟೈಮಲ್ಲಿ ಇದು ಕಾಮನ್ ಆಗಿತ್ತು ಬಿಡಿ. ಲಾಕ್ಡೌನ್ ಟೈಮಲ್ಲಿ ಎಲ್ಲರದು ಕ್ಲೋಸ್ ಆಗಿತ್ತು, ಅದೇನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಡೇ ಈಗ ನೆಕ್ಸ್ಟ್ ಆಗ್ತಿರೋದು ಇದೇ ದೊಡ್ಡ ಸಮಸ್ಯೆ ನಮಗೆ. ಬಟ್ ಗ್ಯಾಸ್ ಇಲ್ಲ ಏನು ಮಾಡಲಿಕ್ಕಿಲ್ಲ ಸರ್, ಆಪ್ಷನ್ ಇಲ್ಲ ನಮಗೆ. ದಯವಿಟ್ಟು ಇದನ್ನು ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್, ನಿಮ್ಮ ಮೀಡಿಯಾ ಮುಖಾಂತರ. ಹೆಸರು ದಿಲೀಪ್ ಶೆಟ್ಟಿ ಅಂತ. ನಮ್ಮದು ಕ್ಯಾಪ್ಟನ್ ದೊಣ್ಣೆ ಬಿರಿಯಾನಿ, ಪೋಸ್ಟ್ ಬಸ್ ಎದುರುಗಡೆ ಎಲ್ಲರಿಗೂ ಗೊತ್ತಿರುತ್ತೆ. ವಾರದಿಂದ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಅಭಾವ ಕಾಡ್ತಾ ಇದೆ. ಆ ಬಿಸಿ ನಿಮಗೂ ಮುಟ್ಟಿದೆಯಾ? ಕ್ಯಾಪ್ಟನ್ ಹೋಟ್ಲಿಗೂ ಮುಟ್ಟಿದೆಯಾ? ಬಿಸಿ ಅಂತ ಸ್ವಲ್ಪ ಮಟ್ಟಿಗೆ ಮುಟ್ಟಿದೆ. ಅಂದರೆ ಕೆಲವೊಂದು ಐಟಮ್ಗಳು ನಾವು ಚೈನೀಸ್ ಎಲ್ಲ ಬಂದ್ ಮಾಡಿದ್ದೀವಿ. ಬಟ್ ಒಂದು 20-25 ದಿವಸದ ಮಟ್ಟಿಗೆ ನಮಗೆ ಗ್ಯಾಸ್ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ನಮಗೆ ಮಾಮೂಲಿ ಆಗ್ತಾರಲ್ಲ, ಅವ್ರದ್ದು ನಾವು ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳಿದ್ವಿ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಂಡು. ಸೊ ಹಂಗಾಗಿ ಒಂದು 20 ಡೇಸ್ ಜಾಸ್ತಿ ಆದ ಒಂದು 25 ದಿವಸ ಮಟ್ಟಿಗೆ ನಮಗೆ ಆ ಥರ ಏನು ಅಭಾವ ಅಂತ ಬರಲ್ಲ ಅಂತ ಅಂದ್ಕೊಳ್ತೀನಿ. ಕೆಲವೊಂದು ಮತ್ತೆ ಐಟಮ್ ಕ್ಲೋಸ್ ಮಾಡಿದ್ದೀವಿ, ಹಂಗಾಗಿ ಸ್ವಲ್ಪ ಜಾಸ್ತಿ ಮುಂದೆ ದೂಡ್ಬೋದು ಗ್ಯಾಸ್ನ. ಎಷ್ಟು ವರ್ಷದಿಂದ ನಡೆಸ್ತಾ ಇರೋ? ಸೊ ಇದು 15 ವರ್ಷ ಆಯಿತು. ಇದೇ ಮೊದಲನೇ ಬಾರಿ ಈ ರೀತಿ ಸಮಸ್ಯೆ? ಇದು ಫಸ್ಟ್ ಟೈಮ್ ಆಗ್ತಾ ಇರೋದು, ಯಾವತ್ತೂ ಆಗಿಲ್ಲ, ಮುಂದೆ ಆಗಬಾರ್ದು ಅಂತ ಅಪೇಕ್ಷಿಸ್ತೀನಿ. ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ? ನಮಗೆ 3 ಗ್ಯಾಸ್ ಬೇಕಾಗುತ್ತೆ ಡೈಲಿ. 3-3.5 ಗ್ಯಾಸ್ ಬೇಕೇ ಬೇಕು. ಸೊ ನಾವು ಆಲ್ರೆಡಿ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಂಡಿಟ್ಟಿದ್ದೀವಿ. ನಮಗೇನು ಏಜೆನ್ಸಿ ಇದೆ, ನಿಮ್ಮ ಹತ್ರ ಗ್ಯಾಸ್ ನಾವು ಒಂದು 20 ದಿವಸ ಆಗುವಷ್ಟು ನಾವು ಸ್ಟಾಕ್ ಬೇಕು ಅಂತ ಹೇಳಿದ್ವಿ. ಅದೇ ತಕ್ಕ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ಐಟಮ್ಗಳನ್ನ ಬಂದ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಒಂದು 5 ಡೇಸ್ ಜಾಸ್ತಿ ಹೋಗ್ಬೋದು, ಮತ್ತೆ ಬರ್ಬೋದು. ನಮಗೆ ಏನು ತೊಂದರೆ ಇಲ್ಲ ಅಂತ ಆಗ್ಕೊಳ್ತೀನಿ. ಸರಿ, ನಿರೀಕ್ಷೆ ಇದೆ.
ಸಂಜಯ್ ಅಂತ ಚಿಕ್ಕಮಗಳೂರು ಸೌಂದರ್ಯ ಹೋಟೆಲ್ ಬಸ್ ಸ್ಟ್ಯಾಂಡ್ ಆಪೋಸಿಟು. ಹಾಂ ಹೌದು ಸರ್, ಇವತ್ತು ತನಕ ಆಗುತ್ತೆ, ಸಾಯಂಕಾಲ ತನಕ. ಮತ್ತು ನಾಳೆಯಿಂದ ಕಷ್ಟ ಇದೆ, ನೋಡ್ಬೇಕು. ಇನ್ನು ಸ್ಟಾಕ್ ಬಂದರೆ ಮುಂದುವರಿಸ್ಬೋದು, ಹಾಗಾಗ್ತದೆ. ಯಾವುದಾದ್ರೂ ಐಟಮ್ಗಳನ್ನು ಕಡಿತಗೊಳಿಸಿದ್ರೆ ಹಾಂ ಕೊಡ್ತೇವೆ. ಹಾಂ, ಒಂದು 2 ಐಟಮ್ ಎಲ್ಲ ಕಡಿತಗೊಳಿಸಿ. ಪೂರಿ ಮತ್ತು ದೋಸೆ ಐಟಮ್ ಎಲ್ಲ ಸ್ವಲ್ಪ ಕಮ್ಮಿ ಸಮಯದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಹಾಂ, ಉಳಿದಂತೆ ಎಲ್ಲದೂ ಎಲ್ಲದೂ ಸ್ವಲ್ಪ ಆಗ್ತಾಯಿದೆ. ಬಟ್ ಇವತ್ತಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಇನ್ನು ಸಾಯಂಕಾಲದಿಂದ ನೋಡ್ಬೇಕಿನ್ನು. ಒಂದು ದಿನಕ್ಕೆ ಎಷ್ಟು ಗ್ಯಾಸ್ ಬೇಕಾಗುತ್ತೆ? 4 ಗ್ಯಾಸು ಬೇಕಾಗುತ್ತೆ ಒಂದು ದಿನಕ್ಕೆ. ರೆಗ್ಯುಲರ್ ಗ್ಯಾಸಲ್ಲಿ ಎಷ್ಟು ದಿನ ಪೂರೈಸ್ಬೋದು ಅಂತ ಅನ್ಸುತ್ತೆ ನಿಮಗೆ? ಈಗ ಕಷ್ಟ ಆಗ್ತಾ ಇದೆ ಈಗ. ಹಾಗಾಗಿ ನಾಳೆಯಿಂದ ನೋಡ್ಬೇಕು ಇನ್ನೇನಾಗುತ್ತೆ ಅಂತ. ನಿರೀಕ್ಷೆ ಇದೆಯಾ ನಾಳೆ? ಅದೇ ನಾಳೆ ಸಿಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ಯಾವ ಥರ ಆಗುತ್ತೆ ಅಂತ ನೋಡ್ಬೇಕು. ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಎಷ್ಟು ವರ್ಷದಿಂದ ಹೋಟೆಲ್ ಇದು 30, ನಾವು 25 ವರ್ಷ. ಹಾಂ, ಸೊ ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಬಾರಿ? ಮೊದಲನೇ ಬಾರಿ ಇದು. ಹಾಂ. ಸೊ ಬೇರೆ ಏನಾದರೂ ಆಪ್ಷನ್ ಹುಡುಕೊಂಡಿದ್ದೀರಾ ಎಲೆಕ್ಟ್ರಿಕಲ್ ಆಗಿ? ಇಲ್ಲ, ಇದು ಯಾವುದೂ ಮಾಡಿಲ್ಲ ನಿಂತ. ನೋಡ್ಬೇಕಿನ್ನು ನಾಳೆಯಿಂದ ಯಾವ ಥರ ಇದಾದರೆ ಯೋಚನೆ ಮಾಡ್ಬೇಕಿನ್ನು. ಸೊ ವ್ಯಾಪಾರದ ಮೇಲೆ ಹೊಡೆತ ಬಿದ್ದಿದೆ? ಹಾಂ, ಬಂದಿದೆ. ಒಂದು 30% ಹೊಡೆತ ಬಿದ್ದಿದೆ. ಗ್ರಾಹಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದೇ ಇನ್ನು ನೋಡ್ಬೇಕು, ಇನ್ನು ನಾಳೆಯಿಂದ ಏನಾಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ಮುಂದಿನ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಅದರಿಂದ ಅದೆಲ್ಲ ಮಾತಾಡಿ ಏನಾದರೂ ಮನವಿ ಹೇಳೋದಾದ್ರೆ ಸರ್ಕಾರಕ್ಕೆ ಅದೇ ಇದು ಆದಷ್ಟು ಬೇಗ ಇದು ಮಾಡಿದರೆ ಒಳ್ಳೆಯದು. ಎಲ್ಲರಿಗೂ ಜನಗಳಿಗೆ ಎಲ್ಲ ತೊಂದರೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಸುರೇಶ್ ಶೆಟ್ಟಿ ಅಂತ ಬಸ್ ಸ್ಟ್ಯಾಂಡ್ ಹೋಟೆಲ್ KSRTC ನಂದಿನಿ ವೈಭವ KSRTC ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ. ಗ್ಯಾಸಿಗೆ ಭಾರಿ ಪ್ರಾಬ್ಲಮ್ ಆಗಿದೆ. ನಿನ್ನಿನವರೆಗೂ ಒಂದೊಂದು ಸಿಲಿಂಡ್ರ್ ಕೊಟ್ಟಿದ್ದಾರೆ ನಮ್ಮ ಏಜೆನ್ಸಿಯವರು. ಇವತ್ತು ಏನೂ ಕೊಟ್ಟಿಲ್ಲ. ಇವತ್ತು ನಾಳಿಂದ ಕತೆ ಏನು ಅಂತ ಗೊತ್ತಿಲ್ಲ. ನಾಳೆ ಏನಾದ್ರು ಬಂದರೆ ಎಲ್ಲರೂ ಬರುತ್ತೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದು ಬಟ್ ಏನಾಗುತ್ತೆ ಅಂತ ನಾಳೆ ಅದು ಗೊತ್ತಿಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಇವತ್ತೇನು ತಿಂಡಿ ಮಾಡಿಲ್ಲ, ಬರೀ ಇಡ್ಲಿ, ವಡೆ, ದೋಸೆ ಮಾತ್ರ ಇದೆ. ಎಲ್ಲ ಐಟಮ್ಗಳನ್ನು ಕಡಿತ ಮಾಡಿದ್ರೆ ಕ್ಯಾನ್ಸಲ್ ಮಾಡಿದೆ. ಖಾರಬಾತು, ಕೇಸರಿಬಾತು, ಬಜ್ಜಿ, ಬೋಂಡಾ ಇವೆಲ್ಲ ಕಡಿತ ಮಾಡಿದ್ದೇನೆ ಇವತ್ತಿಂದ. ಗ್ಯಾಸ್ ಏನು ಕೊಟ್ಟಿಲ್ಲ ಇವತ್ತು. ಇಷ್ಟು ಸರಿ ನಿನ್ನಿನವರೆಗೂ ಕೊಟ್ಟಿದ್ದಾರೆ. ಪಾಪ ನಿನ್ನಿನವರೆಗೂ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ, ಏನಿಲ್ಲ ಅಂತ ಹೇಳಿಲ್ಲ. ಇವತ್ತು ಭಾರಿ ಪ್ರಾಬ್ಲಮ್ ಆಗಿದೆ. ನಾಳೆ ಏನಂತ ಡೇಗೆ ಎಷ್ಟು ಬೇಕಾಗುತ್ತೆ? ನನಗೊಂದೇ 3 ಸಿಲಿಂಡರ್ ಬೇಕು. ಇವಾಗಿರೋ ಸಿಲಿಂಡ್ರಲ್ಲಿ ಎಷ್ಟು ದಿನ ಮೇಂಟೈನ್ ಮಾಡ್ಬೋದು? ಇನ್ನು 2 ದಿನ ಮಾಡ್ಬೋದು. 2 ದಿವಸ ನಾನು ಮಾಡ್ತೇನೆ. 2 ದಿವಸ ನಾನು ಇದು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ನಾಳೆ ಏನಾದ್ರು ನಿರೀಕ್ಷೆ ಇದೆ, ನಾಳೆನೋ ಬರುತ್ತೆ ಅಂತ ನಿರೀಕ್ಷೆ ಇದೆ. ಏನೋ ಎಲ್ಲ ಹೇಳ್ತಾ ಇದ್ದಾರೆ, ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದು ನಾಳೆ ಬರ್ಬೋದು. ಎಷ್ಟು ವರ್ಷದಿಂದ ಹೋಟೆಲ್ ಬಿಸ್ನೆಸ್ಸಲ್ಲಿ? ನಾನು 46 ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್. ಸೊ ಅಷ್ಟು ವರ್ಷದಲ್ಲಿ ಇದೇ ಮೊದಲನೇ ಬಾರಿ ಈ ಥರ ಮಾಡಿದ್ದು. ಇದು ಮೊದಲೆಲ್ಲ ನಮ್ಮದು ಏನಂದ್ರೆ ಆಲ್ಟರ್ನೇಟಿವ್ ಸೌದೆ ಇತ್ತು, ಹೊಟ್ಟಿನ ಒಲೆ ಇತ್ತು. ಇವತ್ತಿನ ಈ ಗ್ಯಾಸ್ ಬರೋಕ್ಕೆ ಹೋಗಿ ಅದನ್ನೆಲ್ಲ ತೆಗೆದುಹಾಕಿದ್ದೀವಿ. ಅದನ್ನು ಈಗ ಪುನಃ ಏನು ಮಾಡೋದು ಅಂತ ಬೆಳಗಿಂದ ಯೂಟ್ಯೂಬಲ್ಲೆಲ್ಲ ನೋಡಿ ಯಾವ್ಯಾವ ಒಲೆ ಇನ್ನೂ ಇಲ್ಲ. ಇವತ್ತು ಬೆಳಗಿಂದ 2-3 ಕಡೆ ಫೋನ್ ಮಾಡಿದ್ದೇನೆ. ಎಲ್ಲರೂ ತುಂಬ ಬ್ಯುಸಿ ಇದ್ದೇನೆ ಅಂತ ಇದ್ದಾರೆ. ಏನಂತ ನೋಡಬೇಕು. ನನ್ನ ಹೆಸರು ಶಿವಶಾಸ್ತ ಅಂತ, ಹೋಟೆಲ್ ಗ್ರ್ಯಾಂಡ್ ಮಹಾರಾಜ, ತಾಲೂಕು ಆಫೀಸ್ ರೋಡ್, ಚಿಕ್ಕಮಗಳೂರು. ಸರ್, ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ಗ್ಯಾಸಿನ ಅಭಾವ ಕಾಣ್ತಾ ಇದೆ. ಸೊ ಚಿಕ್ಕಮಗಳೂರಿಗೂ ಬಿಸಿ ಮುಟ್ಟಿದೆಯಾ? ನಿಮ್ಮ ಹೋಟೆಲ್ಗೂ ಮುಟ್ಟಿದೆಯಾ ಅಂತ? 100ಕ್ಕೆ 100 ಮುಟ್ಟಿದೆ ಸರ್, 100% ಮುಟ್ಟಿದೆ. ಹಾಂ. ಸೊ ಯಾವುದಾದ್ರೂ ಐಟಮ್ಗಳನ್ನು ಕಡಿತಗೊಳಿಸಿರೋದು, ಕ್ಯಾನ್ಸಲ್ ಮಾಡಿರೋದು ಇದೆಯಾ ಅಂತ? ನಮ್ಮ ಮೆನುಲಿ ಒಟ್ಟು 198 ಐಟಮ್ ಇದೆ. ಅದರಲ್ಲಿ ಏನಿಲ್ಲ ಅಂದರೂ 30% ನಾವು ಇದು ಮಾಡಿದ್ದೀವಿ, ಕಡಿತ ಮಾಡಿದ್ದೀವಿ ನಾವು. ಯಾಕಂದರೆ ಆ ಪರಿಸ್ಥಿತಿ ಉದ್ಭವ ಆಲ್ರೆಡಿ ನನಗೊಬ್ಬಂಗಲ್ಲ, ಇಡೀ ಭಾರತ ದೇಶಾದ್ಯಂತ ಆಗಿದೆ. ಬೇರೆ ಬೇರೆ ರಾಜ್ಯಕ್ಕೆ ನಾವು ಎಷ್ಟು ಕೆಲವೊಂದು ವಸ್ತುಗಳಿಗೆ ಅವಲಂಬಿತ ಆಗಿದ್ದೀವಿ ಅಂತ ಈಗ ನಮ್ಮ ಜನಗಳಿಗೆ 100% ಗೊತ್ತಾಗಿದೆ. ಎಷ್ಟು ಗ್ಯಾಸ್ ರೆಗ್ಯುಲರ್ ಡೇಸಲ್ಲಿ ನಿಮಗೆ ಒಂದು ದಿನಕ್ಕೆ ಬೇಕಾಗಿತ್ತು? ಒಂದು ದಿವಸಕ್ಕೆ ನನಗೆ 5 ರಿಂದ 6 ಸಿಲಿಂಡರ್ ಬೇಕಾಗಿತ್ತು. ಈಗ ಆಲ್ರೆಡಿ 3-4 ಡೇಸಿಂದ ಅಂತೂ ಏನೂ ಇಲ್ಲ, 0 ಸ್ಟಾಕ್ ಬರ್ತಿದೆ. ನಾನು ಏನಿದೆ ಅಂತ ಹೇಳಿದ್ರೆ, ನಂದು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ನಾನೊಂದು 50%-60% ಅದರಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೌದೆ ಒಲೆ ಈಗ ತಂದಿದ್ದ ಅಥವಾ ಮುಂಚೆನೂ ನಾವು ಪ್ರಿಪ್ರೇಷನ್, ನಾವು ಬಿರಿಯಾನಿ ಎಲ್ಲ ಮಾಡೋದು ನಾಟಿ ಸ್ಟೈಲ್ ಮಾಡೋದ್ರಿಂದ ಅದೊಂದು ನಮಗೆ ವರದಾನವಾಗಿ, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಅದು ನಿಜವಾಗ್ಲೂ ಓಲ್ಡ್ ಈಸ್ ಗೋಲ್ಡ್ ನಮಗೆ ಒಂದು ವರದಾನವಾಗಿ ಸೌದೆ ಒಲೆ ಸಿಕ್ಕಿದೆ. ಬಟ್ ಏನು ಅಂತ ಹೇಳಿದ್ರೆ, ಚೈನೀಸ್ ಐಟಮ್ ಮಾಡ್ಬೋದು. ಈಗ ನಿಮಗೆ ಗ್ರೇವಿಗಳಾಗಿರ್ಬೋದು, ಸ್ಟಾರ್ಟರ್ಸ್ ಆಗಿರ್ಬೋದು, ಅದು ಗ್ಯಾಸಲ್ಲೇ ಮಾಡೋದ್ರಿಂದ, ಆರ್ಡ್ರ್ ತಗೊಂಡು ಮಾಡೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೂ ಏನಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಬಿಟ್ಟು ನಾವು ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ನಮ್ಮದು 12 ವರ್ಷ ಆಯಿತು ಸರ್. 12 ವರ್ಷದಲ್ಲಿ ಇದನ್ನೇ ಮೊದಲನೇ ಬಾರಿಗೆ ಈ ಹೋಟೆಲ್ ಇತಿಹಾಸದಲ್ಲೇ ಫಸ್ಟ್ನೇ ಬಾರಿಗೆ ಎಲ್ಲರಿಗೂ ಈ ಥರ ಗ್ಯಾಸಿಂದು ಅಭಾವ ಆಗಿರೋದು. ಸೊ ಇವಾಗಿರೋ ಗ್ಯಾಸನ್ನು ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತೆ? ಈಗ ನನಗೆ ಇನ್ನೊಂದು 4-5 ಡೇಸಿಗೆ ಮ್ಯಾನೇಜ್ ಮಾಡ್ಬೋದು. ಬಟ್ ಪರ್ಯಾಯವಾಗಿ ನಾವು ಸೌದೆಯಲ್ಲೇ ಜಾಸ್ತಿ ಮಾಡೋದ್ರಿಂದ
ಓಕೆ ಕಸ್ಟಮರ್ ಎಷ್ಟು ಜನ ಬಂದ್ರು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ. ಕಸ್ಟಮರ್ ಯಾವ ರೀತಿ ಅಂದರೆ ನಾವು ಇರೋ ಮೆನು ಹೇಳಿದಾಗ ಅವ್ರು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ ಅವ್ರಿಗೆ ಕೊಟ್ಟಾಗ 100% ಬಿದ್ದಿದೆ ಸರ್. ನೋಡಿದ್ರಲ್ಲ, ಚಿಕ್ಕಮಗಳೂರಿನ ಪ್ರಮುಖ ಹೋಟೆಲ್ಗಳ ಮಾಲೀಕರ ಮಾತು ಇದಾಗಿತ್ತು. ಎಲ್ಲರಿಗೂ ಕೂಡ ಸ್ವಲ್ಪ ದಿನದಲ್ಲೇ ಗ್ಯಾಸ್ ಸಿಗುವಂತಹ ನಿರೀಕ್ಷೆ ಇದೆ, ಮೊದಲಿನ ಹಾಗೆ ಪೂರೈಸುವಂತಹ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಹೋಟೆಲ್ ಗ್ರಾಹಕರಿಗಾಗಿರಬಹುದು, ಮಾಲೀಕರಿಗಾಗಿರಬಹುದು ತೊಂದರೆ ಆಗದೇ ಇರೋ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಆಶಾಭಾವನೆಯನ್ನು ನೀಡ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಇದೇ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲಿನ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.